ಕಾವ್ಯ, ಎಲ್ಲಿದ್ದೀರಾ? ನಾನು ಹೊಸೂರು ರೋಡ್. ನೀನೇನ್ ಮಾಡ್ತಾ ಇದೀಯಾ? ವೀಕೆಂಡ್ ಅಲ್ವಾ, ಫ್ಯಾಮಿಲಿ ಜೊತೆ ರೆಸಾರ್ಟ್ ಹೋಗ್ತಾ ಇದ್ದೀನಿ. ಓಕೆ ಬಾಯ್. ಸರ್ಜಾಪುರ್ ರೋಡ್ ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ವೈ ಡೋಂಟ್ ವಿ ಟೇಕ್ ಹೊಸೂರು ರೋಡ್? ರೈಟ್. ನಿಲ್ಸಿ ಸ್ಟಾಪ್. ಏನ್ ನಡೀತಾ ಇದೆ ಸರ್, ವೆಹಿಕಲ್ಸ್ಗೆ ರೋಟೀನ್ ಚೆಕಪ್ ಮಾಡ್ತಾ ಇದೀವಿ. ಓಕೆ ನಿಮ್ಮ ಆರ್ ಸಿ ಬುಕ್ ಲೈಸೆನ್ಸ್ ಕೊಡಿ ಸರ್. ಹೇ ಕಾವ್ಯ, ಎಲ್ಲಿದ್ಯಾ? ನಿಮ್ ಲೆಫ್ಟ್ ಸೈಡ್ ಸ್ವಲ್ಪ ತಿರುಗಿ ನೋಡಿ. ಏಯ್, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಸಾರಿ, ಐ ಫಾರ್ಗಾಟನ್ ದ ಲೈಸೆನ್ಸ್. ಸರ್, ಆರ್ ಸಿ ಬುಕ್ ಇದೆ, ಲೈಸೆನ್ಸ್ ತಂದಿಲ್ವಂತೆ. ನನಗೆ ಪರಿಚಯ ಇರೋರೆ, ಹೋಗ್ಲಿ ಬಿಡು. ನೋ ನಿಮ್ಗೆ ಲೈಸೆನ್ಸ್ ತಾನೇ ಬೇಕು. ಸರಿ, ಅದನ್ನ ಕೊಡದೆ ಹೋಗಲ್ಲ ನಾನು. ಏನ್ ನಿಮ್ಮಪ್ಪ ಬೇಡ ಅಂದ್ಮೇಲೂ ಲೈಸೆನ್ಸ್ ತರಿಸ್ತೀನಿ ಅಂತ ಇಲ್ಲ ನಿಂತ್ಕೊಂಡಿದ್ದಾರೆ. ಫೋನ್ ಕೊಡು, ಮಾತಾಡ್ತೀನಿ. ಅಯ್ಯ ಕೊಡಿಲಿ. ಒಂದ್ ನಿಮಿಷ, ಅಮ್ಮ ಮಾತಾಡ್ತಾರೆ. ಚೆನ್ನಾಗಿದ್ಯಪ್ಪ? ಅಮ್ಮ ನಮಸ್ತೆ. ಸಾರಿಪ್ಪ, ಇಷ್ಟ ಹತ್ರ ಇದ್ರು ನಿಂತ್ರ ಬಂದ್ ಮಾತಾಡಕ್ ಆಗ್ತಿಲ್ಲ. ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ, ಆದ್ರೆ ಯಾಕೋ ನಿಮ್ಮ ಯಜಮಾನ್ರನ್ನ ನೋಡಿ ಸ್ವಲ್ಪ ಗುರ್ರ ಅಂತ ಇದಾರೆ. ಅವ್ರನ್ನ ಬಿಡಪ್ಪ, ಬ್ಯಾಡಗಿ ಮೆಣಸಿಕೆ ವಂಶದವ್ರು. ಅಮ್ಮ ಕೊಡಮ್ಮ. ಸುಮ್ನಿರೆ, ಅಪ್ಪ ಅಮ್ಮ ಬಂದ್ರೆ ಕರ್ಕೊಂಡ್ ಬಾಪ ಮನೆಗೆ. ಅಮ್ಮ ಕೊಡಮ್ಮ. ಏನ್ ಮೊಬೈಲ್ ಹಿಡ್ಕೊಂಡು ಕಿತ್ತಾಡ್ತಾ ಇದ್ದೀರಾ? ಯಾರು ಗೊತ್ತಿರೋರ ಹತ್ರ ಮಾತಾಡ್ತಿದ್ವಿ. ನಾ ಇಲ್ಲಿ ಬಿಸಿಲಲ್ಲಿ ಬೆವರ್ತಾ ಇದ್ದೀನಿ, ನೀವು ಕಾರಲ್ಲಿ ಕೂತ್ ಮಜಾ ಮಾಡ್ತಾ ಇದ್ದೀರೇನು? ಅಯ್ಯೋ, ನೀವು ಬಂದ್ ಕೂತ್ಕೊಳ್ಳಿ, ಯಾರು ಬೇಡ ಅಂದ್ರು. ಆರ್ಗ್ಯೂ ಮಾಡಬೇಡಿ, ಸ್ಟಾಪ್ ಲಾಫಿಂಗ್. ಇಷ್ಟಾಗ್ತಡ ಬರ್ಲಿಕ್ಕೆ? ಸಾರಿ ಸರ್. ತಗೊಂಡೋಗಿ ತೋರ್ಸು. ಸರ್, ಲೈಸೆನ್ಸ್. ನನಗೆ ಗೊತ್ತಿರೋರೆ ಬಿಟ್ಬಿಡು. ಆಯ್ತು ಸರ್, ತೊಳಿ ಸರ್. ನನಗೆ ಯಾರ ಫೇವರು ಬೇಕಾಗಿಲ್ಲ. ಯಾವಾಗ ರೀಚ್ ಆದ್ರಿ? ಜಸ್ಟ್ ಈಗ ಬಂದ್ವಿ. ನೋಡಿದ್ರ ನಮ್ಮಪ್ಪನ ಎಷ್ಟು ಸಿನ್ಸಿಯರ್. ಲೈಸೆನ್ಸ್ ತೋರ್ಸಿದ ಮೇಲೆನೆ ಅವ್ರ ಅಲ್ಲಿಂದ ಹೊರಟಿದ್ದು. ಅವ್ರ ಲೈಸೆನ್ಸ್ ತೋರಿಸಿಲ್ಲ ಅಂದ್ರೆ ಚೆನ್ನಾಗಿತ್ತು. ಯಾಕೆ? ಎಕ್ಸ್ಪೈರ್ ಆಗಿ 3 ತಿಂಗಳಾಗಿದೆ. ರೂಲ್ಸ್ ಪ್ರಕಾರ 5,000 ರೂಪಾಯಿ ಫೈನ್, 1 ತಿಂಗಳು ಜೈಲ್. ಏನಾಯ್ತು? ಯಾರದ ಫೋನು? ಇನ್ಸ್ಪೆಕ್ಟರ? ಎಷ್ಟು ಗಂಟೆಗೆ ಹೊರಡ್ತಾರಂತೆ? ಯಾವ ರೂಟಿಂದ ಬರ್ತಾರಂತೆ? ತಾನು ಎಲ್ಲಿ ನಿಂತಿರ್ಬೇಕು ಎಲ್ಲ ಕೇಳ್ಕೊಂಡ? ನಾಳೆ ಬೆಳಗ್ಗೆ 10 ಗಂಟೆಗೆ ನೀವು RTO ಆಫೀಸಿಗೆ ಹೋಗ್ಬೇಕಂತೆ. ಯಾಕೆ? ನಿಮ್ ಲೈಸೆನ್ಸು 3 ಪಾಸ್ಪೋರ್ಟ್ ಸೈಜ್ ಫೋಟೋನು ಜೊತೆಗೆ ತಗೊಂಡ್ ಹೋಗ್ಬೇಕಂತೆ. ನಿಮ್ ಲೈಸೆನ್ಸ್ ಎಕ್ಸ್ಪೈರ್ ಆಗಿ 3 ತಿಂಗಳಾಗಿದೆಯಂತೆ. ಎಕ್ಸ್ಪೈರ್ ಆಗಿರೋ ಲೈಸೆನ್ಸ್ ಇಟ್ಕೊಂಡು ಗಾಡಿ ಓಡಿಸಿದ್ರೆ 1 ತಿಂಗಳು ಜೈಲು, 5,000 ರೂಪಾಯಿ ಫೈನ್ ಹಾಕ್ತಾರಂತೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅರೆಸ್ಟ್ ಮಾಡಿರ್ತಿದ್ದೆ. ನಿಮ್ಮ ಅಪ್ಪ ಆಗಿದ್ರಿಂದ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಸರಿ, ಆಯ್ತು ಬಿಡ. ಯು ಡೋಂಟ್ ಹ್ಯಾವ್ ಟು ಸ್ಮೈಲ್, ಓಕೆ? ನೀ ಇಲ್ಲೇನ್ ಮಾಡ್ತಾ ಇದ್ಯಾ? ಕದ್ ಕೇಳ್ತಾ ಇದ್ಯಾ? ಅಯ್ಯೋ, ಮೋಸ್ಟ್ಲಿ ಇದೆ ನೋಡಿ. ಅಡ್ರೆಸ್ ಏನೋ ಕರೆಕ್ಟ್ ಆಗೇ ಇದೆ. ಸರ್, ನೀವಾ ಹೊಸ್ತಾಗಿ ಬಂದಿರೋ ಎಸ್ ಐ ನನ್ನ 2 ತಿಂಗಳು ಸಸ್ಪೆಂಡ್ ಮಾಡ್ಬಿಟ್ಟ ಸರ್. ಇಲ್ಲ ಏನಾದ್ರೂ ಪೋಸ್ಟಿಂಗ್ ಹಾಕ್ಸ್ಕೊಟ್ಬಿಡಿ, ನಾನು ನಿಮ್ ಜೊತೆಲೇ ಇರ್ತೀನಿ ಸರ್. ನಿಮ್ ಜೊತೆಲೇ ಇರ್ತೀನಿ. ಏನ್ ನಡೀತು ಮೊದ್ಲು ಹೇಳ. ಫ್ಲಾಶ್ ಬ್ಯಾಕ್ ಅಲ್ಲಿ ಫಸ್ಟ್ ಶಾಟ್. ಅವನ ಕಡೆಯಿಂದ ಕಳ್ಳ ಸಾಗಾಣಿಕೆ ಮಾಡ್ಕೊಂಡ್ ಬರ್ತಾರ ಲಾರಿ ಚೆಕ್ ಪೋಸ್ಟ್ ಕಡೆಗೆ ಬರ್ತಾ ಇದೆ. ಸರ್, ನನ್ನ ಪ್ರಾಣ ಒತ್ತೇಟಾದ್ರೂ ಸರಿ ಆ ಲಾರಿನ ನಿಲ್ಸ್ತೀನಿ ಸರ್. ಲಾರಿನ ಬಿಡಬೇಡ. ಬೇಕಾದ್ರೆ ನಿಮ್ ತರ ಹೆಂಡ್ತೀನಿ ಬಿಡ್ತೀನಿ, ಆದ್ರೆ ಆ ಲಾರಿನ ಮಾತ್ರ ಬಿಡಲ್ಲ ಸರ್. ನಿಲ್ಸಿ ಗಾಡಿನ ಇಳಿ ಕೆಳಗೆ. ನಮಸ್ತೆ ಸರ್. ತುಮಾರಾ ಗಾಡಿ ಮೇ ಕಲ್ ಮಾಲ್ ಜಾತಾ ಹೈ ಅಂತ ನಮ್ಗೆ ಇನ್ಫಾರ್ಮೇಶನ್ ಆತಾ ಹೈ. ಗಾಡಿಲಿ ಏನಿಲ್ಲ ಸರ್ ಅನ್ಕೊಂಡೆ. ಆ ಹೊಸ ಎಸ್ಐ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಅವಮಾನ ಮಾಡ್ಬಿಟ್ಟ. ಈ ನಮ್ಮ ಪಂಜಾಬ್ ಬ್ರದರ್ಸ್ ಅವಮಾನ ಮಾಡ್ಬಿಟ್ಟ ಕಣೆ. ಸಾರಿ ಬ್ರದರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅದು ಹೋಗ್ತಾ ದಾರಿಲಿ ನಿನ್ ಲಾರಿಲಿ ನಾನು ತೀವ್ರ ಶಿಫ್ಟಿನ ಎತ್ತಾಕೊಂಡು ಹೋಗ್ತಾ ಅಲ್ಲೇ ಪಕ್ಕದಲ್ಲಿರೋ ಬಂಕಲ್ಲಿ 2 ಲೀಟರ್ ಪೆಟ್ರೋಲ್ ಫುಲ್ ಟ್ಯಾಕ್ ಮಾಡಿ ಕಳ್ತೀವಿ ಸರ್. ಏನ್ರು ಮಾಡ್ತಾ ಇದ್ರಲ್ಲಿ? ಸರ್, ಎಲ್ಲ ಆ ಲಾರಿ? ಸರ್, ಆ ಲಾರಿಲಿ ಯಾವ ಕಳ್ಮಾಲು ಇಲ್ಲ ಸರ್. ಅಲ್ಲಯ್ಯ, ಆ ಲಾರಿನೇ ಕಳ್ಮಾಲು. ಅವ್ರು ಅದನ್ನ ಕದ್ಕೊಂಡು ಹೋಗ್ತಿದ್ದಾರೆ. ಅಂಡ್ ಯು ಆರ್ ಸಸ್ಪೆಂಡೆಡ್ ಫಾರ್ 2 months. ಮಾತಾಡ್ತಾನೆ. ನೀವು ಅಲ್ಲಿ ಬರ್ತಾ ಇದ್ದಾರೆ ನೋಡು, ಅವ್ರೆ. ಹಾಯ್, ಇವರೆಲ್ಲ ನನ್ನ ಫ್ರೆಂಡ್ಸ್. Hi. ಗರ್ಲ್ಸ್, ಮಿಸ್ಟರ್ ಕೆಂಪೇಗೌಡ. ಹಲೋ. ನನಗೆ ಬ್ಲಾಕ್ ಡ್ರೆಸ್ ಅಲ್ಲಿ ಬರಕ್ ಹೇಳಿದೆ, ಎಲ್ಲರೂ ಬ್ಲಾಕ್ ಅಂಡ್ ಬ್ಲೂ ಅಲ್ಲ ಇದಾರೆ. ಹೌದು, ದಿಸ್ ಇಸ್ ಆ ಗೆಟ್ ಟುಗೆದರ್ ಲುಕ್. ಕೆಂಪು BMW ಕಾರಲ್ಲಿ ಬಂದಿದ್ದಾನ. ಪ್ರೋಗ್ರಾಮ್ ಎಲ್ಲರಿಗೂ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳಿದ್ಯಾ? ಇಲ್ಲ, ಯಾಕೆ? ಸ್ನಾನ ಮಾಡಿ ತಲೆ ಬಾಚ್ಕೊಳ್ದೆ ಹಾಗೆ ಬಂದಿದಾರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಹಳ್ಳಿ ಕಡೆ ನಾರ್ಮಲ್ ಆಗಿ ಮೈ ಮೇಲೆ ದೇವ್ರು ಬಂದಾಗ ಇದೇ ತರ ಇರ್ತಾರಲ್ರು. ಈ ಅಂದವಾದ ಮುಖಗಳನ್ನ ಲೂಸ್ ಹೇರ್ ಅಂತ ಮುಖದ ಮೇಲೆ ಬಿಟ್ಕೊಂಡು ಕವರ್ ಮಾಡ್ಕೊಂಡು ಸ್ಟೈಲ್ ಅಂತ ಹೇಳ್ತಿರಲ್ಲ, ಅದಕ್ಕೆ ಹೇಳ್ದೆ. ಹ್ಯಾಪಿನಾ? ಯಾ. 1 ನಿಮಿಷ ಬಂದೆ. ಏ ಕಾವ್ಯ, ನಿನ್ ಅಣ್ಣ, ಕೆಂಪೇಗೌಡ ಇಲ್ಲೇ ರೆಸ್ಟೋರೆಂಟ್ ಅಲ್ಲಿ ಇದೆ ಅಣ್ಣ. ಏನ್ ಹೇಳ್ತಿದ್ಯೋ? ಓ ಅಣ್ಣ, ಇಲ್ಲೇ ಇದ್ದಾನೆ. ವಾಚ್ ಮಾಡ್ತಿರೋ, ನಾನು ಮತ್ತೆ ಫೋನ್ ಸರಿ ಅಣ್ಣ, ಸರಿ ಅಣ್ಣ. ಕೆಂಪೇಗೌಡ ಅಲ್ಲಿಗೆ ಯಾಕೆ ಬಂದ? ಒಂದು ಕೆಲಸ ಮಾಡಿ, ಅವನ್ ಮಗಳನ್ನ ಎತ್ತಾಕೊಂಡ್ ಬನ್ನಿ. ಯಾವಾಗ ಕೆಂಪೇಗೌಡ ಇದರೊಳಗೆ ಎಂಟ್ರ್ ಆದನೋ ಅವನ ನಾನು ನೋಡ್ಬಿಡ್ತೀನಿ.
ಹೀಗೆ ತಗೊಂಡ್ ಬಾರೋ ಅಂದ್ರೆ ಜೊತೆಗೆ ಪೊಲೀಸ್ನ ಕರ್ಕೊಂಡು ಬಂದಿದ್ಯಾ? ಪೊಲೀಸ ನಾನು ನಂಬಿ ಸರ್, ನಾನಿಲ್ಲಿ ಯಾವ ಪೊಲೀಸನ್ನು ಕರ್ಕೊಂಡು ಬಂದಿಲ್ಲ. ನೀವು ಕೇಳ್ತಿರೋ 45 ಲಕ್ಷ ಒಂದು ವಾರದ ಇನ್ಕಮ್ 4 ಕೋಟಿ ಬೇಕಾದ್ರೆ ಕೊಡ್ತೀನಿ. ನನ್ನ ಮಗ ಒಂದು ನಿಮಿಷ ಲೈನಲ್ಲಿರು. ಇವನ್ ಮಾತಾಡ್ತಿರೋದು ನೋಡಿದ್ರೆ ಏನು ನಡೆದಿಲ್ಲ ಅಂತ ಕಾಣುತ್ತೆ. ಒಂದು ಚಿಕ್ಕ ಕನ್ಫ್ಯೂಷನ್ ಅಲ್ಲಿ ನಮ್ಮ ಹುಡುಗರು ನಿನ್ ಮಗಳನ್ನ ಕರ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ನಲ್ಲ. BP ರೈಸ್ ಮಾಡ್ಕೋಬೇಡ. ಕರೆಕ್ಟ್ ಆಗಿ 2 ಗಂಟೆಗೆ ರಿಂಗ್ ರೋಡ್ ಹತ್ರ ಇರೋ ಹೋಟೆಲ್ ಬ್ಲೂ ಲಗೂನ್ಗೆ ಹೋಗು. ಹಣ ಕೊಟ್ಟು ನಿನ್ ಮಗಳನ್ನ ಕರ್ಕೊಂಡು ಪ್ಲೀಸ್ ನನ್ನ ಮಗಳಿಗೆ ಏನು ಆಗಲ್ಲ. ನೋಡಿ ಒಂದ್ ನಿಮಿಷ ಇರು. ನಿನ್ ಸುತ್ತ ಯಾರಾದ್ರೂ ಇದ್ದಾರ ನೋಡು. ಯಾರು ಇಲ್ಲಣ್ಣ. ಏಯ್, ನಿನ್ ಫೋನ್ ಅಲ್ಲೇ ಕೆಳಗಡೆ ಬಿಸಾಗಿ ಓಡ್ತಾ ಇರು. ಏನ್ ಹೇಳ್ತಾ ಇದ್ದೀರಿ? ಓಡ್ತಾ ಇರೋ. ಫೋನ್ ಕೆಳಗೆ ಹಾಕತ್ರ ನೋಡು. ಹಾಕದ್ನಣ್ಣ. ತಕ್ಷಣ ಫೋನ್ ಎತ್ಕೊಂಡು ನೋಡು. ಸರಿಣ್ಣ. ಹಿಂದಿನ ಕಾಲ್ ಯಾರ್ಯಾರು ಮಾಡಿದ ನೋಡು. ಅಣ್ಣ 1 ಅವರಿಂದ ಯಾರಿಗೂ ಫೋನ್ ಮಾಡಿಲ್ಲ ಅವನು. ಅವನೇನೋ ಅಕಸ್ಮಾತ್ ಆಗಿ ಅಲ್ಲಿಗೆ ಬಂದ. ನೀವೆಲ್ಲ ಕನ್ಫ್ಯೂಸ್ ಆಗಿ ನನ್ನನ್ನ ಕನ್ಫ್ಯೂಸ್ ಮಾಡ್ಬಿಟ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮನೆ ಈ ಕಡೆ ಬರಲ್ವಲ್ಲ? ನಾ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ? ಸರ್, ಗೋಲ್ಡ್ ಫಿಂಚ್ ಇಂದ ನಿಮ್ಮ ಆಕ್ಟಿವಿಟೀಸ್ ನೋಡಿ ಸಂದೇಹ ಪಟ್ಟು ಇಲ್ಲಿವರೆಗೆ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀರಾ? ವಾಟ್ಸ್ ರಾಂಗ್ ವಿತ್ ಯು? ನನಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇದೆ. ನಾನು ಏನಾದ್ರು ಏನಾಯ್ತು? ಕಾವ್ಯ ನಿಮ್ಮ ಅಪ್ಪ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಡಿಕ್ಕಲ್ಲಿ ಏನಿದೆ ಸರ್? ದೀಸ್ ಆರ್ ಮೈ ಪರ್ಸನಲ್ ಬಿಲಾಂಗಿಂಗ್ಸ್. ಸರ್, ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ಹತ್ರ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಡಿಕ್ಕಿ ಓಪನ್ ಮಾಡಕ್ಕೆ ಹೇಳು ನೀನು. ಏನಾಗಿದೆ ನಿಮ್ಗೆ? ಹೇಳ್ತೀರಾ ಇಲ್ವೋ? ನನ್ನ 2ನೇ ಮಗಳು ದಿವ್ಯಾನ್ನ ಕಿಡ್ನಾಪ್ ಮಾಡಿದ್ದಾರೆ. ಇದು ಹಣಕ್ಕೋಸ್ಕರ ಮಾಡಿರೋದು. ನನಗೆ ಗೊತ್ತಿರೋ ಹಾಗೆ ಏನಾಗಲ್ಲ. ಬರೀ ಸರ್ ನೋಡಿ, ನನಗೆ ನಿಮ್ಮ ಪೊಲೀಸ್ನ ದಯಾ ತಕ್ಷಣ ಏನೂ ಬೇಡ. ಏನಾಗಲ್ಲ. ಹತ್ತಿ ಸರ್ ನೀವು. ಫೋನ್ ಕೊಡಿ. ಈ ಫೋನ್ ಇರೋದವ್ರಿಗೆ ಗೊತ್ತಾಗತ್ತೆ. ಬೋಸ್, ನನ್ನ ಮಗಳಿಗೆ ಏನಾದ್ರು ಆದ್ರೆ ಧೈರ್ಯವಾಗಿರಿ ಸರ್. ನಿಮ್ಮ ಮಗಳಿಗೆ ಏನಾಗಲ್ಲ. ಸರ್, ದುಡ್ಡು ತಗೊಂಡೋಗ್ತಿದ್ದಾರೆ. ನಮಗೆ ಹಣ ಮುಖ್ಯ ಅಲ್ಲ. ಅಕ್ಯೂಸ್ಡ್ ಈಗ ಮೊದಲು ಸೇಫಾಗಿ ಹೋಗ್ಲಿ. ದಿವ್ಯಾ ಸರ್, ಕಿಡ್ನಾಪರ್ಸ್ ಕಳ್ತನ ಮಾಡಿ ಯೂಸ್ ಮಾಡಿರೋ ಮೊಬೈಲ್ ಫೋನ್ ಓನರ್ ಬಂದಿದ್ದಾರೆ ಸರ್. ನಮಸ್ತೆ ಸರ್. ಫೋನ್ ಎಲ್ಲಿ ಕಳ್ಕೊಂಡೆ? ನಿನ್ನೆ ಸಂಜೆ ಕಾಫಿ ಕುಡಿಯುವಾಗ ಹೋಟ್ಲಲ್ಲಿ ಕಳ್ಕೊಂಡೆ. ಫೋನ್ ಡಿಆಕ್ಟಿವೇಟ್ ಮಾಡ್ಬೋದಿತ್ತಲ್ಲ. ಆ ನಂಬರ್ಗೆ ನೆನ್ನೆ ಫೋನ್ ಮಾಡಿದೆ ಸರ್. ಒಬ್ಬ ರಿಸೀವ್ ಮಾಡ್ದ. ನಾನು ಜಯನಗರದಲ್ಲಿ ಇದ್ದೀನಿ ಅಂದಿದ್ದಕ್ಕೆ ಅವ್ನು ವಿದ್ಯಾರಣ್ಯಪುರದಲ್ಲಿ ಇದ್ದೀನಿ, ಸಂಜೆ ಮಲ್ಲೇಶ್ವರಕ್ಕೆ ಬನ್ನಿ ನಿಮ್ಮ ಮೊಬೈಲ್ ಕೊಡ್ತೀನಿ ಅಂತ. ಅದಕ್ಕೆ ಡಿಆಕ್ಟಿವೇಟ್ ಮಾಡಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ನೋಡಿ, ಥ್ಯಾಂಕ್ ಯು ಸರ್. ಸರ್, 1 ವರ್ಷಕ್ಕೆ ಮುಂಚೆ ಸದಾಶಿವನಗರದಲ್ಲಿ ಒಂದು ಹುಡುಗನ ಕಿಡ್ನಾಪ್ ಕೇಸಲ್ಲಿ ನಮ್ಗೆ ಸಿಕ್ಕಿದ್ದು ಒಂದೇ ಕ್ಲೂ, ಅದು ಸೆಲ್ ಫೋನ್. ಅದನ್ನ ಇನ್ವೆಸ್ಟಿಗೇಟ್ ಮಾಡಿದಾಗ ನಾನು ಪೀಣ್ಯದಲ್ಲಿ ಇದ್ದೀನಿ ಅಂತ ಹೇಳಿದಕ್ಕೆ JP ನಗರದ ಮೆಸ್ಟಿಕ್ ಬರ್ಬೇಕಾದ್ರೆ ಸೆಲ್ ಫೋನ್ ತಂದು ಕೊಡ್ತೀನಿ ಅಂತ ಹೇಳಿರೋ ಸ್ಟೇಟ್ಮೆಂಟ್ ಇದೆ ಸರ್. ನೀವು ಹೇಳೋದು ಕೇಳಿದ್ರೆ ಎರಡಕ್ಕೂ ಕನೆಕ್ಷನ್ ಇದ್ದಾಗಿದೆಯಲ್ಲ ಬೋಸ್. ಪೀಣ್ಯ, ಮಡಿವಾಳ, JP ನಗರ, ಬಾನಸವಾಡಿ, ಸಮಥಿಂಗ್ ಇಸ್ ದೇರ್. ನಮಸ್ಕಾರ ಸರ್. ತಾವಿಷ್ಟೊತ್ತಿನಲ್ಲಿ ಅಣ್ಣ, ನೀವೆಲ್ಲ ಒಂದ್ ಕಡೆ ಮಡಿವಾಳ, ಬಾನಸವಾಡಿ ಅಂತ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಎಲ್ಲಿ ಅಂತ ನೆನಪಿದೆಯಾ? ಮಡಿವಾಳದಲ್ಲಿ ಇದ್ಕೊಂಡು ಬಾಣಸವಾಡಿ ಅಂತ ಕೇಳಲಿ ಸರ್. ನಾವು ಆರ್ಮುಗ ಮನೆಗೆ ಹೋಗಿದ್ವಲ್ಲ, ಆ ಹುಡುಗ ಮಾತಾಡ್ತಿದ್ದ ಸರ್ ಫೋನಲ್ಲಿ. ಪೇಷನ್ಸ್ ಕಡೆಯವರೆಲ್ಲ ಹೊರಗಡೆ ಇರಿ. ಎಲ್ಲ ನಡೀರಿ, ಬನ್ನಿ ಬನ್ನಿ. ಮುಠಾಳ ತಾನೆ ಆರ್ಮುಗಂ ಕಡೆಯವನು ಅಂತ ಹೇಳ್ಬೇಕಲ್ವಾ? ನಾನು ಆರ್ಮುಗಂ ಕಡೆಯವನೇ. ಮೊದಲೇ ಹೇಳಿದ್ರೆ ಅಟ್ಲೀಸ್ಟ್ ಶೂಟ್ ಮಾಡ್ತಾ ಇರಲಿಲ್ಲಲ್ಲ. ಅಣ್ಣ ಈಗ ಫೋನ್ ಮಾಡಿ ಬಾಯ್ ಬಂದಂಗೆ ಬೈತಾ ಇದ್ದಾರೆ ನನಗೆ. ನೀವು ಅಣ್ಣನ ಕಡೆಯವರು ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಅಂದಾಗೆ ನಾನು ಅಣ್ಣನ ಜೊತೆ ನೀನು ಯಾವತ್ತೂ ನೋಡಿಲ್ಲ. ನಾನು ಕೋಲಾರದವ್ ಸರ್. ಅವಾಗ ಬಂದು ಕಿಡ್ನಾಪ್ ಮಾಡಿ ಕಲೆಕ್ಷನ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ಸರ್. ಆರ್ಮುಗಮ್ಮ ಯಾರಂತ ಗೊತ್ತಿಲ್ಲ ಸರ್. ಓಹ್, ಇಂಜೆಕ್ಷನ್ ತಗೊಂಡಿರೋ ಮೊತ್ತಲ್ಲಿ ಬಾಯಿ ಬಂದಂಗೆ ಮಾತಾಡ್ತಿದ್ದೀನಿ ಸರ್. ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಹೋಗಿ ಒಳಗೆ. ಆರ್ಮುಗಂ ಕಿಡ್ನಾಪ್ ಮಾಡಿರೋದು. ಇನ್ನು ಸಾಕಷ್ಟು ಕಿಡ್ನಾಪ್ಗಳನ್ನ ಮಾಡ್ತಿರ್ತಾನೆ ಅವನು. ಡೌಟ್ ಇತ್ತು ನನಗೆ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ. ಸರ್, ಅಫಿಷಿಯಲ್ ಆಗಿ ಅವನ ಮೇಲೆ ಯಾವ ಕಂಪ್ಲೇಂಟು ಇಲ್ಲ. ಕಂಪ್ಲೇಂಟ್ ಕೂಡ ಹಾಗೆ ಮಾಡಬೇಕು ನಾವು. ಮಾಡ್ತೀನಿ. ನೀವ್ ಹೇಳ್ತಾ ಇರೋದು ನಿಜಾನ ಸರ್? ಇದುವರೆಗೂ 15 ಜನನ ಕಿಡ್ನಾಪ್ ಮಾಡಿದ್ವಿ ಅಂತ ಅವರಿಬ್ರು ಒಪ್ಕೊಂಡಿದ್ದಾರೆ. 45ರಿಂದ 50 ಲಕ್ಷ ತನಕ ಒಬ್ಬೊಬ್ಬರಿಂದ ವಸೂಲಿ ಮಾಡಿದ್ದಾರೆ. ಬಂಧಿತ ವ್ಯಕ್ತಿಗಳ ಮೇಲೆ ಇನ್ಯಾರಾದ್ರೂ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ರೆ ಅವ್ರ ಹಣನ ಕಂಪ್ಲೀಟ್ ಆಗಿ ರಿಕವರಿ ಮಾಡ್ಕೊಡ್ತೀವಿ. ತಲೆ ಕಡ್ದಾಕಿದ್ರು ಅವ್ರ ನಿಜ ಬಾಯ್ ಬಿಡಲ್ಲ. ಈ ಕೆಂಪೇಗೌಡನೇನೋ ಗೇಮ್ ಮಾಡ್ತಾ ಇದ್ದಾನಣ್ಣ.
ಬೇಲಿಲಿರೋ ಓದಿಗೆತನ ಪಂಚ ಒಳಗಡೆ ಬಿಟ್ಕೊಂಡಂಗಾಯ್ತು. ಪ್ರೆಸ್ನವರು ಚಾನೆಲ್ನವರು ನಮ್ಮ ಡಿಪಾರ್ಟ್ಮೆಂಟ್ ನ ಸಿಕ್ ಡಿಪಾರ್ಟ್ಮೆಂಟ್ ಅಂತ ತಮಾಷೆ ಮಾಡ್ತಿದ್ದಾರೆ. ಸಿಎಂ ಹೋಮ್ ಮಿನಿಸ್ಟರ್ ಕೇಳಿದ್ರೆ ಏನ್ರಿ ಉತ್ತರ ಕೊಡೋದು? ಸರ್, ಅದು ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನ ಬಲಿಪಶುಗಳಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಸ್ಟ್ರಾಟಜಿ ಹಾಕೊಂಡೆ ಸರ್. ಸರ್, ನಮ್ಮ ಅಂದಾಜಿನ ಪ್ರಕಾರ ಬರೀ 15 ಫ್ಯಾಮಿಲಿ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿದ್ರೆ 40 ಫ್ಯಾಮಿಲಿ ಬಂದಿದೆ ಸರ್. ನಾವು ಪೊಲೀಸ್ ಕಮಿಷನರ್ ಆಫೀಸ್ ಕಡೆ ಇದ್ದೀವಿ. ಕಿಡ್ನಾಪ್ ಆಗಿರೋ ಮಕ್ಕಳ ತಂದೆ ತಾಯಿಗಳೆಲ್ಲರೂ ಇಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಬ್ಲ್ಯಾಕ್ ಮನಿ ಇರೋರು ಹೆದರ್ಕೊಂಡು ಬಂದಿರಲ್ಲ ಅಷ್ಟೇ ಸರ್. ನೆನ್ನೆ ಮೊನ್ನೆ ಬಂದ ಹುಡುಗ ಅವನ್ ಇಷ್ಟ ಬಂದ ಹಾಗೆ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾನೆ. ನಾನು ಅವ್ನು ನೋಡ್ಬೇಕು. ಸರ್, ವೈ ಡು ವಾಂಟ್ ಟು ಸಿ ಹಿಮ್? ನೋಡ್ಬೇಕು ಅಷ್ಟೇ. ಸರ್, ನೀನ್ ಇಷ್ಟು ದಿವಸ ಎಲ್ಲಿದ್ಯಾ? ನಾನು ನಿನ್ನಂಥ ಸಿನ್ಸಿಯರ್ ಆಫೀಸರ್ನೇ ಹುಡುಕ್ತಾ ಇದ್ದೆ. ನೀನು ಒಂದು ಚಿಕ್ಕ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಿಟಿನೇ ಅಲ್ಲಾಡಿಸ್ತಿದೆಯಲ್ಲ, ಗುಡ್. ಈ ಕಿಡ್ನಾಪ್ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಬೂಟ್ ಕಾಲಿಂದ ಒದಿರಿ. ಯಾರೇ ಆಗಿರ್ಲಿ ಅವ್ರನ್ನ ಅರೆಸ್ಟ್ ಮಾಡಿ. ನಿನಗೆ ನನ್ನ ಕಂಪ್ಲೀಟ್ ಸಪೋರ್ಟ್ ಇದೆ. ಕಿಡ್ನಾಪ್ ಫೋರ್ಸ್ಗೆ ನಿನ್ನ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ನಿನ್ನ ಇಮಿಡಿಯೇಟ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್. ಶಶಿಧರ ಭಯಂಕರ ಶತ್ರು ಸಂಹಾರ